ಜನನಾಯಕನ್ ಸಿನಿಮಾ ಲೀಕ್ ಬೆನ್ನಲ್ಲೇ ಈಗ ವಾರಣಾಸಿ ಸಿನಿಮಾಕ್ಕೂ ಆತಂಕ ಎದುರಾಗಿದೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಜನನಾಯಕನ್ ಸಿನಿಮಾ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದರು. ಆದರೆ ಈ ನಿರೀಕ್ಷೆಗಳು ಕೆಲ ಕಾರಣದ ಕೈಗಳು ಹಾಳು ಮಾಡಿವೆ. ಸಿನಿಮಾ ರಿಲೀಸ್ ಮೊದಲೇ ಪ್ರಮುಖ ದೃಶ್ಯಗಳನ್ನು ಲೀಕ್ ಮಾಡಲಾಯಿತು. ಈಗ ಎಸ್ ರಾಜಮೌಳಿ ನಿರ್ದೇಶನದ ವಾರಣಾಸಿ ಸಿನಿಮಾಕ್ಕೂ ಇದೇ ರೀತಿ ತೊಂದರೆ ಎದುರಾಗಿದೆ. ಸಿನಿಮಾದ ಕೆಲ ಆ್ಯಕ್ಷನ್ ದೃಶ್ಯಗಳು ಸೋರಿಕೆ ಮಾಡಲಾಗಿದೆ. ಇದು ಚಿತ್ರತಂಡದ ಚಿಂತೆಗೆ ಕಾರಣವಾಗಿದೆ. ರಾಜಮೌಳಿ ಅವರು ತಮ್ಮ ಸಿನಿಮಾ ಬಗ್ಗೆ ಗೌಪ್ಯತೆ ಕಾಪಾಡಿಕೊಳ್ಳಲು ಬಯಸುತ್ತಾರೆ. ಯಾವುದೇ ಘೋಷಣೆ ಇದ್ದರೂ ದೊಡ್ಡ ಮಟ್ಟದಲ್ಲಿ ಮಾಡಲು ಅವರು ಬಯಸುತ್ತಾರೆ. ಈಗ ಈ ಎಲ್ಲ ಎಕ್ಸೈಟ್ಮೆಂಟ್ಗಳನ್ನು ಹಾಳು ಮಾಡುವ ಕೆಲಸ ಆಗುತ್ತಿದೆ. ಇತ್ತೀಚೆಗೆ ಸಿನಿಮಾದ ಆ್ಯಕ್ಷನ್ ದೃಶ್ಯ ಶೂಟ್ ಮಾಡಲಾಯಿತು, ಅವುಗಳ ಸೋರಿಕೆ ಮಾಡಲಾಯಿತು. ಈ ಮೊದಲು ವಿದೇಶದಲ್ಲಿ ಶೂಟ್ ಮಾಡಿದ ದೃಶ್ಯಗಳನ್ನು ಕೂಡ ಲೀಕ್ ಮಾಡಲಾಗಿತ್ತು. ದೊಡ್ಡ ಸಿನಿಮಾಗಳ ಬಗ್ಗೆ ಎಲ್ಲರೂ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳುತ್ತಾರೆ. ಹೀಗಾಗಿ ಈ ರೀತಿ ದೃಶ್ಯಗಳನ್ನು ಲೀಕ್ ಮಾಡಿದರೆ ಆ ಪೇಜ್ಗಳಿಗೆ ಹೆಚ್ಚಿನ ಸಂಖ್ಯೆಯ ಹಿಂಬಾಲಕರು ಸಿಗುತ್ತಾರೆ. ಹೀಗಾಗಿ ಆ ರೀತಿ ಮಾಡಲಾಗಿದೆ ಎನ್ನಲಾಗಿದೆ. ರಾಜಮೌಳಿ ಸಿನಿಮಾ ಆಲೋಚನೆಗಳು ಬೇರೆಯದೇ ರೀತಿ ಇರುತ್ತದೆ. ಸಿನಿಮಾ ಸಾಮಾನ್ಯ ದೃಶ್ಯಗಳನ್ನು VFX ಬಳಸಿ ಅದ್ದೂರಿಯಾಗಿ ಕಾಣುವಂತೆ ಮಾಡುತ್ತಾರೆ. ಹೀಗಾಗಿ ಲೀಕ್ ಆಗುವ ದೃಶ್ಯಗಳು ನೋಡಿದರೂ ಏನು ವಿಶೇಷ ಎನಿಸುವುದಿಲ್ಲ. ಸಿನಿಮಾ ಮೇಲಿನ ನಿರೀಕ್ಷೆ ಇದರಿಂದ ಕಡಿಮೆ ಆಗುವ ಭಯ ರಾಜಮೌಳಿಯನ್ನು ಬಹುವಾಗಿ ಕಾಡುತ್ತಿದೆ ಅಂತ ಹೇಳ್ಬೋದು. ಪ್ಲೀಸ್ ಗೈಸ್, ಯಾರು ಕೂಡ ಶೇರ್ ಮಾಡಬೇಡಿ ಇಂಥ ದೃಶ್ಯಗಳು ಸಿಕ್ಕಿದರೆ. ಓಕೆ ಗೈಸ್, ಮುಂದೆ ಲವ್ ಯು ಸೊ ಮಚ್.